ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ ಭವ ಸಮಚಿತ್ತಃ ಸರ್ವತ್ರತ್ವಂ ವಾಂಛಸ್ಯ ಚಿರಾದ್ ಭವಿ ವಿಷ್ಣುತ್ವಂ ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ ಭವ ಸಮಚಿತ್ತಃ ಸರ್ವತ್ರತ್ವಂ ವಾಂಛಸ್ಯ ಚಿರಾದ್ ಭವ ವಿಷ್ಣುತ್ವಂ ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ ಭವ ಸಮಚಿತ್ತಃ ಸರ್ವತ್ರತ್ವಂ ವಾಂಛಸ್ಯ ಚಿರಾದ್ಯದಿ ಪವ ಹೇಳಿದೆ ವಾಂಛಸ್ಯ ಚಿರಾದ್ಯದಿ ವಿಷ್ಣುತ್ವಂ ವೇದಾತಿಥಿನೇ ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿದೆ. ಚೆನ್ನಾಗಿದೆ. ಹಿಂದಿನ ಶ್ಲೋಕವನ್ನು ಕನೆಕ್ಟ್ ಮಾಡಿಕೊಳ್ಬೇಕು. ಯದಿ ತ್ವಂ ವಿಷ್ಣುತ್ವಂ ಭವತಿ, ನೀನು ವಿಷ್ಣು ಆಗಬೇಕು ಅಂತ ಏನಾರು ಅಂದ್ಕೊಂಡ್ರೆ, ವಿಷ್ಣು ಆಗಬೇಕು ಅಂದರೆ ಬ್ರಹ್ಮ ಆಗಬೇಕು ಅಂತ ಅಂದ್ಕೊಂಡ್ರೆ, ಚತುರ್ಮುಖ ಬ್ರಹ್ಮ ಅಲ್ಲ, ಆತ್ಮತತ್ವದ ಬ್ರಹ್ಮ, ಆ ಎಲ್ಲೆಲ್ಲಿಯೂ ಇರುವಂತಹ ಬ್ರಹ್ಮವಸ್ತು ಆಗಬೇಕು ಅಂತ ಅಂದ್ಕೊಂಡ್ರೆ ಆಗಿದ್ದೀವಿ, ಅಜ್ಞಾನ ಇರೋದ್ರಿಂದ ಆಗಬೇಕು ಅನ್ನುವಂಥ ಒಂದು ಭ್ರಾಂತಿ ಅಷ್ಟೇ. ಅಂದರೆ ಮೋಕ್ಷವನ್ನು ಗಳಿಸಬೇಕು ಅಂತ ಆದರೆ ತಗೋಣ, ಬೆಟರ್ ಇದು. ಯದಿ ತ್ವಂ ವಿಷ್ಣುತ್ವಂ ವಾಂಛಸಿ, ಅಚಿರಾದ್ ವಿಷ್ಣುತ್ವಂ ವಾಂಛಸಿ, ಅಚಿರಾದ್ ಅಂದರೆ ತಕ್ಷಣವೇ ನೀನು ಮೋಕ್ಷವನ್ನು ಗಳಿಸಬೇಕು ಅಂತ ಅಂದ್ಕೊಂಡ್ರೆ ತರ್ಹಿ ಸಮಚಿತ್ತಂ ಭವ, ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿ, ದ್ವಂದ್ವಗಳು ಬೇಡ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಎಲ್ಲರಲ್ಲಿಯೂ ಸಮತ್ವ ಇರಲಿ. ಎಲ್ಲಿ ಶುರುವಲ್ಲಿ ಹೇಳ್ತಾರೆ, ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ. ವಿಗ್ರಹ ಸಂಧೌ ಮಾ ಕುರು. ವಿಗ್ರಹ ಅಂದರೆ ಏನು? ಈ ವಿಗ್ರಹ ಅಲ್ಲ, ಇದಕ್ಕೆ ಟರ್ಮಿನಾಲಜಿ ಬೇರೆ ಇದೆ. ವಿಗ್ರಹ ಅಂದರೆ ಸೇರಿಸೋದು ಅಂತ. ಸಂಧಿ, ಅದಕ್ಕೆ ಸಂಧವು ಬಂದು. ಸಂಧಿ ಅಂದರೆ ಏನೋ ಸೇರಿಸೋದು, ವಿಗ್ರಹ ಬಿಡಿಸೋದು. ಗ್ರಹ ಅಂದರೆ ಏನು? ಗ್ರಹ ಇಟ್ಕೊಂಡಿದೆ. ಇಲ್ಲಿ ವಿಶೇಷಣ ಗ್ರಹ ಅಲ್ಲ, ವಿಗತೇನ ಗ್ರಹ, ಬಿಡಿಸೋದು, ಸೇರಿಸೋದು, ಬಿಡಿಸೋದು. ಸಂಧಿ ಅಂದರೆ ಸೇರಿಸೋದು. ಒಂದು ಪದವನ್ನು ಇಂದು ಬಂದು ಹೇಗೆ ಸೇರಿಸ್ತೀವೋ ಹಾಗೆ ಈ ಸಂಬಂಧಗಳನ್ನು ನೀನು ಸೇರಿಸ್ಬೇಡ, ಸಂಬಂಧಗಳನ್ನು ಬಿಡಿಸ್ಬೇಡ ಅಂತ. ಗೊತ್ತಾಗ್ತಿದೆಯಾ ಎಷ್ಟು ಇಂಪಾರ್ಟೆಂಟ್ ಮೆಸೇಜ್ ಇದು? ನಾವೆಲ್ಲ ಏನು ಮಾಡ್ತೀವಿ, ಸಹಾಯ ಮಾಡುವಂತಹ ಮನಸ್ಥಿತಿ ಉಳ್ಳವರು ನಾವೆಲ್ಲ ತುಂಬ. ನಾವು ಒಂದು ಇಂಟರ್ಮೀಡಿಯೇಟಾಗಿ ಹೋಗ್ತೀವಿ. ಇಂಟರ್ಮೀಡಿಯೇಟ್ ಹೋಗಿ ಇಬ್ಬರು ಸ್ನೇಹಿತರ ಗಲಾಟೆ ಆಗ್ತಿರತ್ತೆ. ನಾನು ಹೋಗಿ ನೀನು ಗಲಾಟೆ ಮಾಡ್ಕೊಳ್ಬೇಡಪ್ಪ, ಏನೋ ನಾವೆಲ್ಲ ಫ್ರೆಂಡ್ಸ್ ತಾನೆ, ನೀವು ಫ್ರೆಂಡ್ಸ್ ತಾನೆ, ನಾವೆಲ್ಲ ಒಟ್ಟಿಗೆ ಇರೋಣ. ನೋಡಪ್ಪ, ನೀನು ಹೇಳಿದೆ ಅಂತ ನಾನು ಒಟ್ಟಿಗೆ ಇದ್ದೀನಿ ನಿನ್ನ ಜೊತೆಗೆ. ಇವನು ಮೂರನೇವನಿಗೆ, ಎರಡನೇವನಿಗೂ ಮೂರನೇವನಿಗೆ ಗಲಾಟೆ, ಮೊದಲನೇವನು ಹೋಗಿ ಇಂಟರ್ಫಿಯರ್ ಮಾಡ್ತಾನೆ, ಆದರೆ ಗಲಾಟೆ ನಿಲ್ಲಿಸ್ತಾನೆ. ಅದಕ್ಕೆ ಎರಡನೇವನು ಮೂರನೇವನು ಹೇಳ್ತಾನೆ, ನೀನು ಹೇಳಿದೆ ಅಂತ ಅವನ ಜೊತೆ ನಾನು ಗಲಾಟೆ ಮಾಡ್ಕೊಳ್ತಾ ಇದ್ದೀನಿ, ನಿನ್ನ ಮುಖ ನೋಡ್ಕೊಂಡಿದ್ದೀನಿ ಅಂತ. ಸೊ ಅಲ್ಲಿ ಬನ್ನಿ ಅಂತ ಕಾಫಿ ತಿಂಡಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಒಂದು 6 ತಿಂಗಳಾದಮೇಲೆ ಮತ್ತೆ ಗಲಾಟೆ ಮಾಡ್ಕೊಳ್ತಾರೆ. ನೋಡು, ನಿನ್ನಿಂದನೇ ಅವತ್ತಾಯಿತು, ಮತ್ತೆ ಗಲಾಟೆ ಆಯಿತು, ನೀನು ಹೇಳಿದೆ ಅಂತ ಈ ಸತಿ ಬಿಡಲ್ಲ, ನೀನು ನನ್ನ ಹತ್ರ ಏನಾರು ಬಂದಿಯೋ ನಿನಗೂ ಹೊಡಿತೀನಿ, ಅವ್ರಿಗೂ ಹೊಡಿತೀನಿ. ಇದು ಮಾಡೋಕ್ಕೆ ಹೋಗಬೇಡ. ಮದುವೆ ಇದರಲ್ಲಿ ಯಾವುದೋ ಒಂದು ಗಂಡ ಹೆಂಡತಿ ಏನೋ ಗಲಾಟೆ ಮಾಡ್ಕೊಂಡಿರ್ತಾರೆ. ನಾವು ಇಂಟರ್ಮೀಡಿಯೇಟ್ ಹೋಗಿ ಈ 20 ವರ್ಷದಿಂದ ನೀವು ಒಟ್ಟಿಗೆ ಇದ್ರಿ, ನೀವು ನೋಡಿದ್ದೀವಿ, ಚಿಕ್ಕ ವಯಸ್ಸಿಂದ ನೀವು ಹುಟ್ಕೊಂಡು ಬಂದಿದ್ದೀರಾ, ಯಾಕೆ ಈ ಥರ ಎಲ್ಲ ಮಾಡ್ಕೊಳ್ತೀರಾ? ಮಾ ಕುರು ವಿಘ್ನಂ ಸಂಧೌ. ಸಂಬಂಧಗಳನ್ನು ಸೇರಿಸ್ಬೇಡ, ಸಂಬಂಧಗಳನ್ನ ಬಿಡಿಸ್ಬೇಡ. ಅವ್ರವ್ರ ಹಣೆ ಬರ ಏನಾರು ಮಾಡ್ಕೊಂಡು ಹೋಗಲಿ ಅಂತ. ಅಯ್ಯೋ, ಅದು ಒಳ್ಳೇದಲ್ಲ ಸ್ವಾಮಿ, ಸೇರಿಸಿದೊಂದು ಮನೆಯನ್ನು, ಕುಟುಂಬವನ್ನು ಬೆಳೆಸ್ದಾಗಲ್ವಾ? ನಿನ್ನ ಹಣೆ ಬರ ಯಾತಕ್ಕೆ? ನಿನಗೆ ಕುಟುಂಬನ ಬೆಳೆಸೋಕ್ಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟರು? ಯದಿ ವಿಷ್ಣುತ್ವಂ ಅಚಿರಾದ್ ವಿಷ್ಣುತ್ವಂ ಭವತಿ ಏವ ದೆನ್ ಮಾ ಕುರು ವಿಘ್ನ ಸಂಧೌ ಯತ್ನಂ ಮಾ ಕುರು. ನೀನು ಬ್ರಹ್ಮತ್ವವನ್ನು ಗಳಿಸ್ಬೇಕು, ನೀನು ಮೋಕ್ಷವನ್ನು ಗಳಿಸ್ಬೇಕು ಅಂದರೆ ಈ ಥರ ಕೆಲಸಗಳೆಲ್ಲ ಮಾಡಬೇಡ ಅಂತ. ಯಾರಲ್ಲಿ ಮಾಡಬೇಡ? ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ.
ಶತ್ರುನಲ್ಲಿ ಮಿತ್ರರಲ್ಲಿ ಸೇರಿಸ್ಬೇಡ, ಬಂಧುಗಳಲ್ಲಿ ಮಕ್ಕಳಲ್ಲಿ ಸೇರಿಸ್ಬೇಡ. ಸುಮ್ಮನೆ ಉಪಹರಣೆ ಇದು ಉಪಲಕ್ಷಣ ಕೊಟ್ಟಿದ್ದಾರೆ. ಯಾರಲ್ಲಿಯೂ ಯಾರ ರಿಲೇಷನ್ಷನ್ನು ಸೇರಿಸ್ಬೇಡ ಅಂತ. ಗಲಾಟೆ ಆದರೆ ಗಲಾಟೆ ಆಗ್ತಿರಲಿ ಬಿಟ್ಬಿಡು, ಸಂತೋಷವಾಗಿರಲಿ ಬಿಟ್ಬಿಡು. ನೀನು ಅಲ್ಲಿ ಇಂಟರ್ಮೀಡಿಯರಿಯಾಗಿ ಹೋಗಿ ಸೇರಿಸಿ ಒಂದು 6 ತಿಂಗಳು ಸಂತೋಷವಾಗಿರ್ತಾರೆ, ಮತ್ತು ನಿಮ್ಮ ಮೇಲೆ ಹೇಳ್ತಾರೆ. ಅತ್ತೆ ಮಾವಂದ್ರ ಕಟ್ಟೆನೇ ಇದು, ಅತ್ತೆ ಸೊಸೆ ಕಾಟನೇ ಇದು. ಇವನು ಹೇಳ್ತಾನೆ, ಮಗ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಇಡ್ರಪ್ಪ, ನೀವು ಯಾಕೆ ಹೀಗೆ ಅಂತ. ಆಕೆ ಹೇಳ್ತಾಳೆ, ನಿಮ್ಮಮ್ಮನಿಗೆ ಹೇಳಿ ಫಸ್ಟ್, ನಿಮ್ಮಮ್ಮ ಸರಿ ಇದ್ದರೆ ನಾ ಸರಿ ಇರ್ತೀನಿ ಅಂತ. ಇವನು ಪಾಪ ರಾತ್ರಿ ಬಂದು, ನೋಡೇ ಅಮ್ಮಂಗೆ ವಯಸ್ಸಾಯಿತು, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ಅವ್ರಿಗೆ ಗೊತ್ತಾಗಲ್ಲ, ಸ್ವಲ್ಪ ದಿವಸ ಇರ್ತಾರೆ, ಎಲ್ಲ ನುಂಗ್ಕೊಂಬಿಡು ಎಲ್ಲ ಅಂತ. ಅದೇ ನಿಮ್ಮಮ್ಮಂಗೆ ಹೇಳಿ ನುಂಗ್ಕೊಳ್ಳೋಕ್ಕೆ, ನಾನು ಯಾಕೆ ನುಂಗ್ಕೋಬೇಕು? ಇವಳು ಹೇಳಿದ್ರೆ ನಿಮ್ಮ ಅತ್ತೆಗೆ ನಿಮ್ಮಮ್ಮಂಗೆ ಹೇಳಿ. ಅತ್ತೆಗೆ ಹೇಳಿದ್ರೆ, ಅಮ್ಮ ಈಗ ತಾನೇ ಬಂದಿದ್ದಾಳೆ, 6 ತಿಂಗಳಾಯಿತು ಮದುವೆ ಆಗಿ, 1 ವರ್ಷ ಆಯಿತು, ಇನ್ನೂ ಗೊತ್ತಿಲ್ಲ ನಮ್ಮ ಮನೆ ಪರಂಪರೆ ಎಲ್ಲ ಏನು ಹಾಗೆ ಗೊತ್ತಿಲ್ಲ, ಎಲ್ಲ ತಿಳ್ಕೊಡ್ತಾನೆ ಬರಬೇಕು, ಇಂಥವ್ಳನ್ನ ಯಾಕೆ ಕಟ್ಕೊಂಡೆ ನೀನು ಅಮ್ಮ. ಇವನು ಏನು ಮಾಡಬೇಕು ಕೊನೆಗೆ? ಮಾ ಕುರು ಯತ್ನಂ ವಿಗ್ರಹ ಸಂದವ್. ನೀನು ಅದ್ವೈತದಲ್ಲಿದ್ದು ನಿನ್ನ ಶಾಂತಿ ಬೇಕಾ ನಿನಗೆ? ಯಾರನ್ನು ಸೇರ್ಸಕ್ಕೆ ಹೋಗಬೇಡ, ಯಾರನ್ನು ಬಿಡ್ಸಕ್ಕೆ ಹೋಗಬೇಡ. ಗೊತ್ತಾಗ್ತಿದೆಯಾ? ವೆರಿ ಇಂಪಾರ್ಟೆಂಟ್ ಮೆಸೇಜ್, ಎಲ್ಲ ಶ್ಲೋಕಗಳಿಗಿಂತ ಇಂಪಾರ್ಟೆಂಟ್ ಮೆಸೇಜ್ ಇದು. ನಾವೇನು ಅಂದ್ಕೊಳ್ತೀವಿ? ಸ್ವಧರ್ಮ ಪುಣ್ಯಕರ್ಮ ಮಾಡೋಣವ, ಹಣೆ ಬರ ಯಾಕೆ ಬೇಕು? ಈ ಮದುವೆ ಇದಲ್ಲೆಲ್ಲ ಸೇರಿಸ್ತಾರೆ ನೋಡಿ, ಅವ್ರು ಏನೋ ಹೇಳ್ತಾರೆ, ಹೆಸರು ಮರ್ತೋಗಿದೆ ನನಗೆ, ಸಹಾಯ ಮಾಡೋರು ಬರ್ತಾರೆ. ಒಂದೊಂದು ಮದುವೆಗಳು ಚೆನ್ನಾಗೂ ಆಗಿದೆ. ನಮ್ಮ ಚಿಕ್ಕಪ್ಪನ ಮಗ ಇದ್ದಾನ್ರಿ, ಮತ್ತು ಪಕ್ಕದ ಮನೆ ಉಳಿದ್ದು, ಬೇರೆ ಬೇರೆ ಗೋತ್ರ ಆಯಿತು, ಸೇರಿಸ್ಬಿಟ್ರು. ಮ್ಯಾಚ್ ಮೇಕಿಂಗ್ ಚೆನ್ನಾಗಾಯಿತು, ಬಚಾವ್. ಚೆನ್ನಾಗಿಲ್ಲ ಅಂದರೆ ಯಾವ ಕಾರಣದಿಂದ ಈ ಹೆಣ್ಮಗಳು ಕರ್ಕೊಂಬಂದ್ಲು, ನಿಮ್ಮಮ್ಮ ಪಕ್ಕದ ಮನೆಯವ್ರ ಫ್ರೆಂಡ್ ಇದ್ರಲ್ಲ ಅವರೇ ಮಾಡಿದ್ದು. ಮಾ ಕುರು ವಿಘ್ನಂ ಯತ್ನಃ ಸಂದವ್, ಇದನ್ನೇ ಹೇಳ್ತಾ ಇರೋದಿಲ್ಲ. ಅದನ್ನು ಏನೋ ತೀರಾ ಸಹಾಯ ಮಾಡಿದೆ ನಾನು, ಒಂದು ಹೆಣ್ಣು ಒಂದು ಗಂಡನ್ನು ಸೇರಿಸ್ದೆ, ಇವಾಗ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಸರಿ, ಇಲ್ಲ ಅಂದರೆ ಅಷ್ಟು ಶಾಪ್ ಆಗ್ತಾರೆ. ಯಾವ ರೀತಿಯಾಗೂ ಮಾಡಬೇಡ. ಅದಕ್ಕೆ ಎಲ್ಲರಲ್ಲಿಯೂ ಸಮಚಿತ್ತಂ ಭವ. ಅವನು ಗಲಾಟೆ ಮಾಡ್ಕೊಳ್ತಿದ್ದಾನ, ಬಿಟ್ಬಿಡು. ಸಂತೋಷವಾಗಿದ್ದಾನ, ಬಿಟ್ಬಿಡು. ನಿನಗೆ ಮನಸ್ಸು ಶಾಂತಿ ನೆಮ್ಮದಿ ಬೇಕು, ಬೇಡದಿರೋ ಈ ವೃತ್ತಿಗಳೆಲ್ಲ ಬೆಳೆಸ್ಕೊಳ್ಬೇಡ. ಐ ವಿಲ್ ಗೋ ಆ್ಯಂಡ್ ಹೆಲ್ಪ್. ವೈ ದಿಸ್ ಕ್ಯೂರಿಯಾಸಿಟಿ, ವೈ ದಿಸ್ ಅನ್ನೆಸೆಸರಿ ಆ್ಯಂಡ್. ಈ ವೃತ್ತಿ ಇದ್ದರೆ, ಇಷ್ಟು ಎನರ್ಜಿ ಇದ್ದಿದ್ರೆ, ಮೇ ಯು ಯುಟಿಲೈಸ್ ದಿಸ್ ಎನರ್ಜಿ ಟು ಟ್ರೈನ್ ಯುವರ್ ಮೈಂಡ್. ಆ ಫ್ಯಾಮಿಲಿನ ಸರಿ ಮಾಡ್ತೀನಿ ಅಂತ ಹೇಳೋ ಬದಲು ನಮ್ಮ ಮನಸ್ಸನ್ನು ಸರಿ ಮಾಡ್ಕೊಳ್ಳೋಣ, ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಅಲ್ವಾ? ಆದರೆ ಜನ ಪಬ್ಲಿಕ್ ಏನು ಹೇಳುತ್ತೆ, ಇದೆಲ್ಲ ಮಾಡಿದ್ರೇ ಒಳ್ಳೆಯದು. ಪಬ್ಲಿಕ್ಕು ನಾವಲ್ವಲ್ಲ, ಪಬ್ಲಿಕ್ಕಿಂತ ಭಿನ್ನವಾಗಿದ್ದೀವಿ ನಾವು, ಅದ್ವೈತ ವೇದಾಂತಿಗಳು ನಾವಲ್ಲ. ಅವ್ರು ಹಾಗೆ ಒದ್ದಾಡ್ಕೊಳ್ಳಿ ಬಿಡಿ, ಯಾಕೆ ಯೋಚನೆ ಮಾಡೋದು. ತುಂಬ ಇಂಪಾರ್ಟೆಂಟ್ ಲೈನ್. ಗಲಾಟೆ ಆಗ್ತಿದೆಯಾ? ಮನಃಶಾಂತಿ ಇಂಪಾರ್ಟೆಂಟ್ ನನಗೆ. ಸಂತೋಷವಾಗಿದ್ದಾರಾ? ನನ್ನ ಮನಃಶಾಂತಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಟು ಬಿಕಮ್ ಎನ್ ಅದ್ವೈತಿ ಯು ಶುಡ್ ಬಿ ಇನಿಷಿಯಲಿ ವೆರಿ ಸೆಲ್ಫಿಶ್. even after selfish not in terms of money, selfish in terms of ಜ್ಞಾನಂ. ಅದೇಕೆ ಸ್ವಾಮಿ ಜ್ಞಾನಂ ಸೆಲ್ಫಿಶ್ ಆಗುತ್ತೆ ಅಂದರೆ, ಮೋಕ್ಷವನ್ನು ಗಳಿಸಿದ ಮೇಲೆ ನೀನು ಅದನ್ನು ವಿಗ್ರಹ ಸಂದೋಗಿ ಪ್ರಯತ್ನನೇ ಪಡಲ್ಲ. ಯಾಕಂದರೆ ಇನ್ನೊಬ್ರು ಇಲ್ವೇ ಅಲ್ಲಿ ಅದನ್ನು ಸರಿ ಮಾಡ್ತೀನಿ ಅಂತ ನೀನು ಹೋಗೋದೇ ಇಲ್ಲ. ಎಲ್ಲಿದೆ? ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಹಲವಾರು ಜನ್ಮ ಪುಣ್ಯ ಬಂದಿರಬೇಕು. ಕೆಲವ್ರಿಗೆ ಇದು ಹೇಳೋದೇ ಅರ್ಥವಾಗಲ್ಲ. ಅರ್ಥ ಮಾಡ್ಕೊಳ್ಳೋಕ್ಕೆ ಪುಣ್ಯ ಮಾಡಿರಬೇಕು ಅಲ್ವಾ? ಶತ್ರು ಗೀತಲ್ಲಿ ಹೇಳ್ತಾನಲ್ಲ, ಸುಹೃನ್ಮಿತ್ರ ಉದಾಸೀನ ಮಧ್ಯಸ್ಥ ತ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಕರೆಕ್ಟಾಗಿ ಬರುತ್ತೆ ನೋಡಿ. ಅದು ಗೊತ್ತು ನನಗೆ, ಯಾವ ಅಧ್ಯಾಯ ಎಷ್ಟನೇ ಶ್ಲೋಕ ಅಂತ ಹೇಳಲ್ಲ, ಆಯಿತಾ? ಆ ರೀತಿಯಾಗಿ 8-9 ಇದು ಕೊಡ್ತಾನೆ ಕೃಷ್ಣ. ಸುಹೃನ್ ಅಂದರೆ ವೆಲ್ವಿಷರ್, ಹಿತೈಷಿಗಳು. ಸುಹೃನ್ ಮಿತ್ರ ಉದಾಸೀನ ಸಾಧು ಮಧ್ಯಸ್ಥ ದ್ವೇಷ್ಯ ಬಂಧುಷು 9. ಸಾಧುವೇನ ಬಂಧುಷು ಸಮಬುದ್ಧಿರ್ವಿಶಿಷ್ಯತೆ, ಎಲ್ಲರಲ್ಲಿಯೂ ಸಮವಾಗಿರು. ಸಮಚಿತ್ತಂ ಭವ,
ಅಚಿರಾದ್ ವಿಷ್ಣುತ್ವಂ ಯದಿ ವಾಂಚಸಿ ತರ್ಹಿ ಸಮಚಿತ್ತಂ ಭವ. ಯಾರಲ್ಲಿ? ಇವರೆಟ್ಟು 8-9 ಜನಗಳಲ್ಲಿ. ಏನೋ ಗಲಾಟೆ ಆಗ್ತಿದೆ, ಹಾಕೊಳ್ಳಿ ಬಿಡ್ರಿ, ಇಲ್ಲ ಹಾಕೊಳ್ಳಿ ಬಿಡ್ರಿ ಅಂತ ಸುಮ್ಮನೆ ಇರೋದಿಲ್ಲ. ಪ್ರೋತ್ಸಾಹ ಮಾಡಬಾರ್ದು ಅಂತ. ಗಲಾಟೆಗೂ ಪ್ರೋತ್ಸಾಹ ಮಾಡಬಾರ್ದು, ಸುಖಕ್ಕೂ ಪ್ರೋತ್ಸಾಹ ಮಾಡಬಾರ್ದು. ದ್ವಂದ್ವಾತೀತೋ ವಿಮತ್ಸರಃ, ದ್ವಂದ್ವಗಳನ್ನು ದಾಟಿರಬೇಕು. ನಮಗೆ ಸುಖ ಬೇಕು ಅಂದರೆ ದುಃಖ ಬೇಕು ಅನ್ನೋದಕ್ಕೆ ರೆಡಿಯಾಗಿರಬೇಕು. ನಾವು ಸಂತೋಷವಾಗೇ ಇರಬೇಕು. ಸಂತೋಷವಾಗೇ ಇರಬೇಕು ಅಂದರೆ ದುಃಖ ಬಂದೇ ಬರುತ್ತೆ. ಯು ಶುಡ್ ಬಿ ರೆಡಿ. ಇಲ್ಲ ನನಗೆ ದುಃಖ ಬೇಡ ಅಂದರೆ ಸಂತೋಷನೂ ಬೇಡ ಅಂತಿರಬೇಕು. ಅದು ಹೇಗೆ ಸ್ವಾಮಿ, ಈಗಲೇ ದುಃಖ ಪಡ್ತಾ ಇದ್ದೀನಿ ಅಂದರೆ ಸಂತೋಷ ಒಂದಲ್ಲ ಒಂದು ದಿವಸ ಬರುತ್ತೆ. ಅದನ್ನು ನೀವು ಕೇಳಿದಾಗ ಬರಲ್ಲ, ಅದು ಯಾವಾಗ ಬರುತ್ತೋ ಬರುತ್ತೆ. ಅದು ಕರ್ಮದ ಪ್ರಕಾರ. ಸಂತೋಷನೇ ಮಾತ್ರ ಬೇಕು, ನನ್ನ ಲೈಫಲ್ಲೆಲ್ಲ ಸೆಟ್ಲ್ ಆಗಿರಬೇಕು, ಕನ್ಫ್ಯೂಷನ್ನೇ ಇರಬಾರ್ದು ಅಂದರೆ ಸಾಧ್ಯವೇ ಇಲ್ಲ. ಅದು ತಸ್ಮಾತ್ ಯೋಗಿ ಭವ ಅರ್ಜುನ ಅಂತ ಅದಕ್ಕೆ ಹೇಳಿರೋದು. ಈ ಫಲಗಳಿಂದ ಹಿಂದೆ ಮುಂದೆ ದಾಟ್ಬಿಡು, ಅವಾಗ ನೀನು ಆರಾಮಾಗಿರ್ತೀಯ. ಆ ರೀತಿಯಾಗಿ ಮೇಧಾತಿಥಿಯ ಅನುಗ್ರಹ ಶ್ಲೋಕ ಇದು ತುಂಬ ಚೆನ್ನಾಗಿದೆ. ಯಾರನ್ನು ಸೇರಿಸಬೇಡ, ಯಾರನ್ನು ದೂರ ಮಾಡಬೇಡ. ವೆರಿ ಇಂಪಾರ್ಟೆಂಟ್ ಮೆಸೇಜ್. ಇನ್ ದಿ ನೇಮ್ ಆಫ್ ಸೆಲ್ಫ್ಲೆಸ್ ಸರ್ವಿಸ್ ಮೇ ಯು ನಾಟ್ ಡೂ ದಿಸ್. ಬಾಯಿ ಮುಚ್ಕೊಂಡಿರು ಅಂತ ಅಷ್ಟೆ, ಸಾಕು. ಇನ್ನು ಹೇಳಿದ್ರೆ ಹೇಳ್ತಾನೆ ಹೋಗ್ಬೋದು, ಯಾಕಂದರೆ ಈ ಟಾಪಿಕ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.